ಚೌಟ್ರಿಗೆ ಹೋಗಬೇಕು ಅಂತ. ಆ್ಯಂಡ್ ಕಾರ್ ಪೂಜೆ ಮಾಡಿ ಎಲ್ಲ ಹಳೆ ಮದುವೆಯವರು ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಅವ್ರು ಬಂದು ಬಿಟ್ಕೊಟ್ಟು Tejaswini. I usually make vlogs on traveling, shopping, food, lifestyle ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದ್ರು ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇನ್ನು ಈಗ ಆ್ಯಕ್ಚುಲಿ ಗೋಪಿ ಎಣ್ಣೆ ಹಂಗೆ ಹಾರ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ಸೊ ದಟ್ ಅವ್ರು ಚೌಟ್ರಿಗೆ ಹೋಗಬೇಕು ಅಂತ. ಆ್ಯಂಡ್ ಕಾರ್ ಪೂಜೆ ಮಾಡಿ ಎಲ್ಲ ಪೂಜೆ ಮಾಡಿ ಆಮೇಲೆ ಗೋಪಿ ಅಣ್ಣ ಚೌಟ್ರಿಗೆ ಹೊರಟರು. ಇನ್ನು ರಾವ್ಗಲ ಬರೋಕ್ಕೆ ಮುಂಚೆ ಚೌಟ್ರಿಗೆ ಹೋಗಬೇಕು ಅಂತ ಹೇಳಿ ಎಲ್ಲ ಬೇಗ ಬೇಗ ಮಾಡ್ತಾಯಿದ್ರು. ಆ್ಯಂಡ್ ನನಗೆ ಇನ್ನೂ ನೆನಪಿದೆ, ಜಸ್ಟ್ ಒಂದು 2-3 ಮಿನಿಟ್ಸ್ ಏನೋ ಇತ್ತು ಅಷ್ಟೇ ಮನೆಯಿಂದ ಹೊರಡೋಕ್ಕೆ ಮುಂಚೆ ರಾವ್ಗಲ ಸ್ಟಾರ್ಟ್ ಆಗೋದಕ್ಕೆ. ಇನ್ನು ಗೋಪಿ ಅಣ್ಣ ಮಾತ್ರ ಹೋದರು. ನಾವೆಲ್ಲ ಇನ್ನೊಂದು 1.5 hour ಬಿಟ್ಟು ಆಮೇಲೆ ಹೋದ್ವಿ ಚೌಟಿಗೆ. ಯಾಕೆಂದರೆ ರಾವ್ಗಲ ಅಲ್ಲಿ ಹೋಗಿ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಗೋಪಿ ಅಣ್ಣ ಮತ್ತು ಅವ್ರ ಜೊತೆ ಒಂದು 5 ಜನ ಹೋದ್ರು ಅಷ್ಟೇ. ಆ್ಯಕ್ಚುಲಿ ಮದುವೆ ಅಂದರೆ ನಾವು ಎಷ್ಟೇ ಪ್ರಿಪ್ರೇಷನ್ಸ್ ಎಲ್ಲ ಮುಂಚೆನೇ ಹೀಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೂ ಕೂಡ ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ. ಆ್ಯಂಡ್ ಗೋಪಿ ಅಣ್ಣನ ಮದುವೆಲಿ ಕೂಡ ಹಾಗೆ ಆಯಿತು. ತುಂಬ ಪ್ಲ್ಯಾನ್ ಮಾಡಿದ್ವಿ, ಲೈಕ್ ಇಷ್ಟೊತ್ತಿಗೆ ಫೋಟೋ ಸೆಷನ್ ಆಗಬೇಕು ಆ್ಯಂಡ್ ಇಷ್ಟೊತ್ತೊಳಗಡೆ ಶಾಸ್ತ್ರಗಳೆಲ್ಲ ಮುಗಿಬೇಕು ಅಂತ. ಬಟ್ ಆದರೆ ಕಾರಣಾಂತರಗಳಿಂದ ಎಲ್ಲ ಲೇಟ್ ಆಯಿತು. ಯಾಕಂದರೆ ಒಂದು ನಾವು ಬುಕ್ ಮಾಡಿದ್ದ ಚೌಟ್ರಿಲಿ ಹಿಂದಿನ ದಿನ ಮದುವೆ ನಡೀತಾ ಇತ್ತು. ಸೊ ಅವ್ರು ಚೌಟ್ರಿ ಬಿಟ್ಕೊಡೋದು ಲೇಟ್ ಮಾಡೋದನ್ನು ನೋಡಿ ನಾವು ಆ್ಯಕ್ಚುಲಿ ಹೋಗಿ ಎಲ್ಲರೂ ಕಾಯ್ತಾಯಿದ್ದೀವಿ. ಇನ್ನೂ ಹಳೆ ಮದುವೆಯವರೇ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಅವ್ರು ಬಂದು ಬಿಟ್ಕೊಟ್ಟ ಮೇಲೆ ನಾವು ಆಮೇಲಿಂದ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು. ನಾನು ಈ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ತುಂಬ ಮೊಮೆಂಟ್ಸ್ ಏನು ಕ್ಯಾಪ್ಚರ್ ಮಾಡಿಲ್ಲ ನಾನು, ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು. ಆ್ಯಂಡ್ ನಾನು ಕೂಡ ಮಾಡಿಲ್ಲ, ಇದೆಲ್ಲ ನನ್ನ ತಂಗಿ ಮಾಡಿರೋ ವೀಡಿಯೋಸ್. ಬಟ್ ಲಾಟ್ ಆಫ್ ಥಿಂಗ್ಸ್ ಅಂತ ಏನೂ ಇಲ್ಲ, ಯಾಕಂದರೆ ಶಾಸ್ತ್ರಗಳಿರತ್ತೆ, ಆಮೇಲೆ ರಿಸೆಪ್ಷನ್, ಆಮೇಲೆ ದಾರೆ ಅಷ್ಟೇ. ಅದ್ರದ್ದೇ ಸಿನಿಮ್ಯಾಟಿಕ್ ವೀಡಿಯೋಸ್ ಎಲ್ಲ ಮಾಡಿರ್ತಾರೆ ಅಂಥೇಳಿ ನಾನು ಅಂಥ ಮೇಜರ್ ಥಿಂಗ್ಸ್ನೇನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ಸೊ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ರೂಮೆಲ್ಲ ಬಿಟ್ಕೊಟ್ಮೇಲೆ ಇಲ್ಲಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಮದುವೆ ನಾವು ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಶಾಸ್ತ್ರನೂ ನಾವೇ ಮಾಡಬೇಕು. ಲೈಕ್ ಅರ್ಣೆ ತರೋದು, ಬೆಲ್ದ ಹಾಲು ಕುಡಿಯೋದು, ಹೆಣ್ಣ ಕರ್ಕೊಂಡು ಬರೋದು, ಎಲ್ಲ ಶಾಸ್ತ್ರಗಳನ್ನೂ ನಾವೇ ಮಾಡಬೇಕು. ಸೊ ಒಂದು ಅಷ್ಟು ಕೆಲಸಗಳು ಕೂಡ ಇತ್ತು. ಆ್ಯಂಡ್ ಇನ್ನೊಂದು ಮೇಜರ್ ಬ್ಲೆಂಡರ್ ಆಯಿತು ಅವತ್ತು. ಅದನ್ನೇನಾಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಬಟ್ ನಾನು ಯಾರನ್ನೂ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ನಾವು ಸಿನಿಮ್ಯಾಟಿಕ್ ವೀಡಿಯೋ ಮಾಡಿದ್ವಲ್ಲ, ಅದಕ್ಕೆ ಆ್ಯಕ್ಚುಲಿ ಅವ್ರ ಮ್ಯೂಸಿಕ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ಸೊ ಐ ಹ್ಯಾವ್ ಪ್ಲ್ಯಾಂಡ್ ಆ ಮ್ಯೂಸಿಕ್ನ ಚೇಂಜ್ ಮಾಡಿ ನಮ್ಮದೇ ಮ್ಯೂಸಿಕ್ನ ಅದಕ್ಕೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ನಮ್ಮದು ಏನೇನು ಮೇಜರ್ ಥಿಂಗ್ಸ್ ರಿಸೆಪ್ಷನ್ ಮತ್ತು ದಾರಿಯಲ್ಲಿ ನಡೀತೋ ಅದೆಲ್ಲ ಕ್ಲಿಪ್ಪಿಂಗ್ಸಲ್ಲಿ ಬರುತ್ತೆ. ಸೊ ನೀವು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಗೇನಾದ್ರು ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಕಮೆಂಟ್, ಆಯಿತಾ?
ಇದು ನಾನು ನನ್ನ ಮಗ ಪಾರ್ಥ ಹೇಗೆ ಕಾಣಿಸ್ತಾ ಇದೀವಿ. ಇದು ಮದುವೆ ಮನೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇದು ಆ್ಯಕ್ಚುಲಿ ಹೆಣ್ಣು ಶಾಸ್ತ್ರ ಅಂತ ಮಾಡ್ತಾರೆ ನಮ್ಮ ಕಡೆ, ಅದನ್ನ ಮಾಡ್ತಾ ಇದ್ದಾರೆ ಇವಾಗ. ನೀವು ಹೇಳ್ಕೊಂಡು ಕೊಡ್ರಿ ಅವ್ರಿಗೆ. ಹೇಳ್ಬಿಟ್ಟು ಕೊಡ್ಮ ಮನೆಯಿಂದ ಇರ್ತೇನೆ. ನೀವು ಹುಷಾರಾಗಿ ನೋಡ್ಕೊಂಡು ಕಾಪಾಡ್ಕೋ. ಹೇಳಿ ನೀನು ಅವ ಆಯ್ತು ಚೆನ್ನಾಗಿ ನೋಡ್ಕೊತೀನಿ. ನಿಮ್ಮ ಮಗಳನ್ನ ಯಾವುದೇ ತೊಂದರೆ ಇಲ್ದಂಗೆ ಏನೋ ಕಷ್ಟ ಸುತ್ತ ನಾನೇ ತಗೋತೀನಿ ಅಷ್ಟೇ. ಇನ್ನು ಹೆಣ್ಣೊಪ್ಸಿ ಶಾಸ್ತ್ರ ಎಲ್ಲ ಆದಮೇಲೆ ಹುಡುಗ ಹುಡುಗಿನ ಮನೆಗೆ ಕರ್ಕೊಂಡು ಬಂದರು. ಬಟ್ ಆದರೆ ಈ ಸತಿನೂ ಏನಾಯಿತು ಅಂದರೆ ಗೋಪಿ ಅಣ್ಣಂಗೆ ರಾಹುಗಾಲ ಬಂತ. ಸೊ ತಿರ್ಗಾ 1.5 hour ನಮ್ಮೂರ ಹತ್ರನೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಬಂದು ವೆಯ್ಟ್ ಮಾಡಿಸಿ ಆಮೇಲಿಂದ ಮನೆಗೆ ಕರ್ಕೊಂಡು ಬಂದ್ವಿ. ಈಗ ಆ್ಯಕ್ಚುಲಿ ನೋಡಿ ನಮ್ಮ ಕಳಸ ಇಟ್ಕೊಂಡೇ ಹೆಣ್ಣು ಗಂಡ ಒಳಗಡೆ ಕರ್ಕೊಂಬರ್ಬೇಕು. ಸೊ ಕಳಸ ಇಟ್ಕೊಂಡು ನಿಂತಿದ್ದಾರೆ ತಾಯವಕ್ಕ. ಇನ್ನು ಐಡೋನು ಯಾಕೋ ಗೋಪಿ ಅಣ್ಣನ ಲಕ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಹೋಗ್ಬೇಕಾದ್ರೂ ರಾಹುಗಾಲಾಯ್ತು, ಬರಬೇಕಾದ್ರೂ ರಾಹುಗಾಲಾಯ್ತಾ. ಇನ್ನು ಅವರು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ವೆಲ್ಕಮ್ಗೆ ಈ ಥರನೇ ಡೆಕೋರೇಷನ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ರು. ಸೊ ಅದೇ ಥರನೇ ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ಆ್ಯಕ್ಚುಲಿ ಗಂಡು ಹೆಣ್ಣ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಬಟ್ಟೆ ಮೇಲೆಲ್ಲ ಹಾಕುತ್ತೀಯ, ಒಂಚೂರು ಹಾಕು ಸಾಕು. ಅಷ್ಟೇ ಸಾಕ. ಸಾಕು ಬಟ್ಟೆ ಕೊಡ್ತಾರೆ ಇಲ್ಲ. ಸಾಕು ಕೂಡ ಅದು ಇನ್ನು ಈಗ ಹೊಸ್ಲು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಮನೆಗೆ ಬರೋ ಎಲ್ಲ ಮುತ್ತೈದರು ಹೊಸ್ಲು ಪೂಜೆ ಮಾಡಿ ಮನೆ ತುಂಬಿಸ್ಕೊಳ್ಳೋ ಪದ್ಧತಿ. ಸೊ ಅದಕ್ಕೋಸ್ಕರ ಸುಪ್ರೀತಾ ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಿ ಈಗ ಮನೆ ತುಂಬಿಸ್ಕೋತಾ ಇದ್ದಾರೆ. ಆ್ಯಂಡ್ ಇದೆಲ್ಲ ಆದಮೇಲೆ ಆರತಿ ಮಾಡಿ ಸೇರೋದು ಮನೆ ತುಂಬಿಸ್ಕೋತೀವಿ. ಆ್ಯಂಡ್ ಈಗ ಆ್ಯಕ್ಚುಲಿ ಆರತಿ ಮಾಡೋರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೋಡಿ ಯಾವ ಥರ ಇದೆ ಅಂತ. 200 ರೂಪಾಯಿ ಆಗ್ತಾನೆ 5 ಜನಕ್ಕೆ. ಒಂದ್ ನಿಮಿಷ ಸುಮ್ಮನಿರೇ. 2 ರೂಪಾಯಿ ಆಗ್ತಾನಂತೆ. ಬಾರೆ 5 ಜನ ಬಂದ್ರು. ಆಯ್ತು ಸುಮ್ಮನಿರು. ಮದ್ವೆ ಮಗ ಲಕ್ಷ್ಮಿ ಕರ್ಕೊಂಬತ್ತೀಯ? ಸರಿ ಆಯ್ತು. ಮಂಜಕ್ಕ ನೀನು ಭಾಗ್ಯಲಕ್ಷ್ಮಿ ಬಾರಮ್ಮ ಲಕ್ಷ್ಮಿ
5,000 ರೂಪಾಯಿ ಇಸ್ಕೊಳ್ಳಿ. ಒಬ್ಬೊಬ್ರು 1,000. ಒಬ್ಬೊಬ್ರು 1,000. ಜನಕ್ಕೆ 500 50 ರೂಪಾಯಿ ಅಂದ್ರೆ ಎಷ್ಟು ದುಡ್ಡು? ಹಂಗೆ ಇರ್ತಾರೆ. ಆ ನೋಟ್ ಬರತಕ್ಕ ಪ್ಯಾಕ್ ಮಾಡ್ತಾ ಇದ್ದೀರಾ ಇನ್ನೊಂದ್ಸಲ ಹೇಳಿ. ಸ್ವೀಟು ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಯಾಕೆ ಹಂಚ್ಬೇಕು? ಅಲ್ವಾ, ಅದಕ್ಕೆ ಸಿಹಿ ಮಾಡಿದ್ವಲ್ಲ ಹಂಚ್ಬೇಕು. ಇನ್ನು ಆರತಿ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಅಕ್ಕಂದಿರು ಬಾಗ್ಲು ತಡಿಬೇಕು ತಮ್ಮಂಗೆ. ಸೊ ಈಗ ಆ ಶಾಸ್ತ್ರ ನಡೀತಾ ಇದೆ. ಒಟ್ಟಿಗೆ ಕಲಿಬೇಕಾ? ಫಸ್ಟ್ ಬಾಗಿಲು ತಡಿ. ಒಂದ್ ಸೆಕೆಂಡ್ ಸುಮ್ನಿರ್ರಿ. ಏನ್ ಮಾತಾಡ್ತೀರಮ್ಮ? ಯಾಕೆ ಬಾಗಿಲು ತರ್ತಿದ್ಯ ಅಂತ ಕೇಳು. ಅವನೇ ಒಂಚೂರು ದಿರಿಕತ್ತಂತ. ನಾವು ಹೋಯ್ತೀವಿ ಅತ್ತಾಗ ಸುಮ್ಮನಿರಿ. ಯಾಕಮ್ಮ ಬಾಗ್ಲು ತಡೆದಿದ್ಯಾ? ಯಾಕೆ ಒಬ್ರೊಬ್ಬಗೆ ಕಳ್ಸ ಹಿಡ್ತಿದ್ಯಲ್ಲ, ಅದಕ್ಕಿಂತ ಖುಷಿ ಬೇಕಾ ನಿಮಗೆ? ಒಬ್ರೊಬ್ಬ ಬೇಗ ಎತ್ತಿ ಕಳ್ಸ ಹಿಡ್ತಿದ್ದೆ ಅಂದ್ರೆ ಅದಕ್ಕೆ ಚರಂಡಿ ಕಲಿಸಿದೆ ನಿನ್ನ ಆಯ್ತು. ಅದಕ್ಕೆ ಮಗನೇ ಅಂತಿದ್ವಿ ಅಳಿಮಯ್ಯ ಅನ್ನು. ನಮ್ಮ ಮಗಳು ಕೊಡೋದು ಕೇಳು. ಯಾಕಮ್ಮ ಬಾಗ್ಲು ತಡೆದಿದ್ಯಾ? ಖುಷಿ ಆಮೇಲೆ ನೀನು ಹೇಳುವಂತ ಹೇಳು. ಯಾಕಮ್ಮ ಬಾಗ್ಲು ತಡೆದಿದ್ಯಾ? ನಾನು ಕೇಳಿದ್ ಕೊಡ್ತೀಯಾ? ಕೇಳಿ ಕೊಡ್ತೀನಪ್ಪ ತಮ್ಮಯ್ಯ. ಗ್ಯಾರಂಟಿ. ನನ್ನ ಗಂಡಗೊಂದು ಹೆಣ್ಣು ಕೊಡೋನು. ನನ್ನ ಗಂಡಗೊಂದು ಹೆಣ್ಣು ಕೊಡೋನು. ಗಂಡಗೊಂದು ಹೆಣ್ಣು ಕೊಡ್ತೀಯಪ್ಪ. ಸರಿ ಒಂದು ವರ್ಷ ನೀನು ಕೊಟ್ಟು ನೀನು ಕೊಡ್ತಾಳ. ನೀ ಕೊಡ್ತೀಯ, ನೀನು ಹೆಂಡತಿ ಕೊಡ್ತಾಳ? ಕೇಳು ಕೇಳೋದೇ ನಾಯಿಗಳ ಬನ್ರಿ ಆಯ್ತವೆ. ಇಷ್ಟಿಲ್ಲ ಶಾಲೆಯಲ್ಲಿ ಓದ್ಬಿಟ್ಟು ಹಂಗೆ ಜೈಕೊಂಡ್ಬಿಡು. ಹಿಂದಕ್ಕೋಬೇಡ. ಇನ್ನು ಮನೆ ತುಂಬಿಸ್ಕೊಂಡಿದ್ದು ಹೊಸಲು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಸ್ಟವ್ಗೆ ಎಲ್ಲ ಪೂಜೆ ಮಾಡಿ ಹಾಲು ಉಕ್ಕಿಸ್ಬೇಕು. ಈ ಥರ ಪದ್ಧತಿನ ನಾವು ಫಾಲೋ ಮಾಡ್ತೀವಿ. ಆ್ಯಂಡ್ ನೀವು ಈ ಥರ ಪದ್ಧತಿ ಫಾಲೋ ಮಾಡ್ತೀರಾ ಇಲ್ಲ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಆಂಟಿ ಇದೇನು ರೆಡಿ ಮಾಡ್ಕೊಂಡಿದ್ದೀರಾ? ಇದು ಹುಡುಗಂಗೆ ಕಟ್ಟೋಕೆ 3 ಥರ ತಿಂಡಿ, 2 ಚಿಕ್ಕ ಬಾಳೆಹಣ್ಣು, 5 ಕಾಯಿ, ತೆಂಗಿನಕಾಯಿ, 1 ಜಾಂಗೀರು, 1 ಲಾಡು, 1 ಪೇಡ. ಇದು ಹುಡುಗಿಗೆ
ಇದು ಹುಡುಗಿ ಕಟ್ಟೋದು, ಹುಡುಗಿಗೆ ಹಾಕೋದು, ಮಡ್ಲಕ್ಕಿ ಹುಯ್ಯೋದು ಹುಡುಗಿಗೆ. ಗಂಡನ ಮನೆಯಿಂದ ಒಂದು ಚಿಪ್ ಬಾಳೆಹಣ್ಣು, ಅರ್ಧ ಹೋಳು ಕೊಬ್ಬರಿ, ಒಂದು ಚಿಪ್ ಇದು ಒಂದು ಬೆಲ್ಲ, ಇದಚ್ಚು ಹೂವು, ಎಲೆ ಅಡಿಕೆ. ಓಕೆ. ಇದು ಹೊಸಲು ಪೂಜೆ ಮಾಡ್ಸೋಕ್ಕೆ ಹೆಣ್ಣಿಗೆ ಫಸ್ಟ್ ಟೈಮ್ ಮನೆಗೆ ಬಂದಾಗ ಗಂಡನ ಮನೆಗೆ ಅರ್ಶಿನ ಕುಂಕುಮ, ಕರ್ಪೂರ, ಕಾಯಿ, ಹೂವು, ಕಡ್ಡಿ ಕರ್ಪೂರ. ಇದು ಆರತಿ, ಮನೆ ತುಂಬಿಸ್ಕೋಬೇಕಾದ್ರೆ ಆರತಿ ಮಾಡೋದು ಗಂಡ ಹೆಣ್ಣಿಗೆ, ಗಂಡಿನ ಮನೆಗೆ ಬರಬೇಕಾದ್ರೆ. ಇನ್ನು ನಾವು ಮದುವೆ ಮಾಡಿಕೊಟ್ಟಿದ್ದ ಕಾರಣದಿಂದಾಗಿ ಹೆಣ್ಣು ಗಂಡ ಅವತ್ತೇ ವಾಪಸ್ ಕಳಿಸ್ಬೇಕಾಗಿತ್ತು. ಸೊ ಅವ್ರನ್ನ ಮನೆ ತುಂಬಿಸಿ ವಾಪಸ್ ಅವ್ರ ಅಪ್ಪ ಅಮ್ಮನ ಮನೆಗೆ, ಅಂದರೆ ಗೋಪಿ ಅಣ್ಣವ್ರ ಅತ್ತೆ ಮಾವನ ಮನೆಗೆ ಅವ್ರನ್ನ ಕಳಿಸ್ಕೊಟ್ವಿ. ನಾವು ಇವಾಗ ಕಳಿಸ್ಕೊಡ್ಬೇಕಾದ್ರೆ ಹಾಗೆ ಕಳಿಸ್ಕೊಡಂಗಿಲ್ಲ, ಗಂಡಿಗೆ ಬುತ್ತಿ ಕಟ್ಟಬೇಕು, ಹೆಣ್ಣಿಗೆ ಮಡ್ಲಕ್ಕಿ ಕೊಟ್ಟು ಎಲ್ಲ ಕೊಟ್ಟು ಕಳಿಸ್ಕೊಟ್ವಿ. ಆ್ಯಂಡ್ ಈ ಮಡ್ಲು ತುಂಬ ಶಾಸ್ತ್ರನ 5 ಜನ ಮುತ್ತೈದೆಯರು ಮಾಡ್ತಾರೆ. ಸೊ ಇದೆಲ್ಲ ಮಾಡಿ ಮುಗಿಸಿ ಗೋಪಿ ಅಣ್ಣನ ಅವ್ರ ಅತ್ತೆ ಮಾವನ ಮನೆಗೆ ಕಳಿಸಿದ್ವಿ. ಸೊ ಇದಾಗಿತ್ತು ಗೋಪಿ ಅಣ್ಣನ ಮದುವೆ ವ್ಲಾಗ್. ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿಯ ಮನೆಗೆ ಬೆಳ್ಳಿ ಬೆಳಕು ನೋಡು. ಕಾಸಿಷ್ಟ ಹೆಂಗ ಎಳ್ಳೈದು ಹೇಳ್ಬಿಡ್ತಾರೆ. ಸಾಕು ಸಾಕು ಬುತ್ತಿನೇ ಕೊಟ್ಬಿಡ.